ಒಂದು ಕಡೆ ನರೇಂದ್ರ ಮೋದಿಜಿಯವರ ಅಲೆ ಇವತ್ತು ದೇಶದಲ್ಲಿ ಇವತ್ತೊಂದು ದೊಡ್ಡ ಅಲೆಯಾಗಿ ಬೀಸ್ತಾ ಇದೆ. ಒಂದು ಸಾರಿ ಯೋಚನೆಯನ್ನು ಮಾಡ್ರಿ, ಅಲೆ ಮತ್ತು ಸುನಾಮಿ ಬಿರುಗಾಳಿ ಮೂರು ಕೂಡ ಒಟ್ಟೆ ಆದರೆ ಕಾಂಗ್ರೆಸ್ ಪಕ್ಷ ಕೊಚ್ಚಿ ಹೋಗಬೇಕು, ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ಆರಬೇಕನ್ನಂಥ ಸಂಕಲ್ಪವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನವಭಾರತವನ್ನು ಕಟ್ಟಬೇಕು ಅನ್ನಂಥ ಕಾರಣದಿಂದ, ಒಂದು ರೀತಿ ನವಭಾರತವನ್ನು ಶಕ್ತಿಯನ್ನು ತುಂಬಬೇಕು ಅನ್ನಂಥ ಕಾರಣದಿಂದ ಉತ್ತರದ ಛತ್ರಪತಿ ಶಿವಾಜಿಯಾಗಿ ದಕ್ಷಿಣದ ವೀರ ಬಾಹುಬಲಿಯಾಗಿ ಇವತ್ತು 140 ಕೋಟಿಯ ಜನರ ಭಾರತೀಯರ ಹೃದಯದ ಸಾಮ್ರಾಟನಾಗಿ ಮೋದಿಜಿಯವರು ಈ ಬಾರಿ ಸುಮಾರಾಗಿ 400 ಸ್ಥಾನಗಳನ್ನು ಗೆಲ್ಲೀತಾ ಇದ್ದಾರೆ. ಆ 400 ಸ್ಥಾನದಲ್ಲಿ ಕೊಪ್ಪಳಿನ ಡಾಕ್ಟರ್ ಬಸವರಾಜ್ ಅವರೊಬ್ಬರಾಗಬೇಕು, ರಾಜಾ ಅಮರೇಶಪ್ಪ ನಾಯಕರೊಬ್ಬರಾಗಬೇಕು, ನಿಮ್ಮ ಮನೆಯ ಮಗ, ನಿಮ್ಮ ತಮ್ಮ, ನಿಮ್ಮ ಶ್ರೀರಾಮ್ಲವ್ರು ಕೂಡ ಒಬ್ಬರಾಗಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡ್ತೀನಿ. ಸುಮಾರಾಗಿ 400 ಸ್ಥಾನಗಳನ್ನು ಗೆಲ್ಲುವ ಮೂಲಕ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ. 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗಬೇಕು. ಇವತ್ತು ನೋಡಿ ಕಾಂಗ್ರೆಸ್ ಅವ್ರದ್ದು ಏನಾಗಿದೆ ಅನ್ನಂತ ಸ್ನೇಹಿತರೆ ತಾವೆಲ್ಲರೂ ಕೂಡ ನೋಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರ ಕತೆ ಏನಾಗಿದೆ ಅನ್ನಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಚೊಂಬು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾನ. ಬಹುಶಃ ರಾಹುಲ್ ಗಾಂಧಿ ಅವರು ಏನು ಚೊಂಬು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾನೋ, ಚುನಾವಣೆ ಆದ ನಂತರ ಶಾಶ್ವತವಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತು ರಾಹುಲ್ ಗಾಂಧಿ ಅವರು ಶಾಶ್ವತವಾಗಿ ಚೊಂಬಿಡ್ಕೋಬೇಕಾಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಇನ್ನು ಮುಂದೆ ರಾಹುಲ್ ಗಾಂಧಿಯವರು ಭಾರತದಲ್ಲಿ ರಾಹುಲ್ ಗಾಂಧಿ ಅಂತೇಳಿ ಕರೀತಾರಲ್ಲ, ಮುಂದೆ ಈ ದೇಶದಲ್ಲಿದ್ದಂತ 140 ಕೋಟಿ ಜನರು ರಾಹುಲ್ ಗಾಂಧಿ ಅಂತೇಳಿ ಕರಿಬಾರ್ದು, ಅವರು ಚೊಂಬು ಗಾಂಧಿ ಅಂತೇಳಿ ಕರಿಬೇಕು. ಹಂಗಾಗಿ ಕಾಂಗ್ರೆಸ್ನ ಸ್ಥಿತಿ ಯಾವ ಮಟ್ಟಕ್ಕೆ ಬಂದ. ಒಂದು ಕಡೆ ಬಳ್ಳಾರಿಯಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವರು ಬರಲಿಕ್ಕೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಫಿಕ್ಸ್ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನನ್ನ ವಿಜಯನಗರ ಜಿಲ್ಲೆ ಜನರು, ಬಳ್ಳಾರಿ ಜಿಲ್ಲೆ ಜನರು, ಅವಳಿ ಜಿಲ್ಲೆ ಜನರು ಒಂದು ಸಂಕಲ್ಪ, ಈ ಬಾರಿ ನಮ್ಮ ಮನೆ ಮಗ ಆದಂತ ಶ್ರೀರಾಮ್ಲವ್ರನ್ನ ಈ ಸಾರಿ ನರೇಂದ್ರ ಮೋದಿಜಿಯವರ 400 ಸ್ಥಾನಗಳೇನು ಗೆಲ್ಲುತ್ತಾ ಇದ್ದಾರೋ, ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಟೈಮಲ್ಲಿ ನಿಮ್ಮ ಮನೆಯ ಮಗ ಶ್ರೀರಾಮ್ಲವ್ರು ಇರಬೇಕನ್ನೋ ಸಂಕಲ್ಪವನ್ನು ಮಾಡೋದ್ರ ಮೂಲಕ ಜನರ ಕಾರ್ಯಕ್ರಮಕ್ಕೆ ಯಾರು ಕೂಡ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ರಾಹುಲ್ ಗಾಂಧಿ ಅವರು ಜಿಂದಾಲಲ್ಲಿ ಲ್ಯಾಂಡ್ ಆಗ್ತಾರ. ಜಿಂದಾಲಲ್ಲಿ ಲ್ಯಾಂಡ್ ಆಗಿ ಸಿಟ್ಟಾಗಿ ಅವರು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ, ಅಲ್ಲಿ ಯಾರು ಜನ ಇಲ್ಲ ಅಂತೇಳಿ ಅವರು ಸಿಟ್ಟಾಗಿ ಹೋಗ್ಲಿಕ್ಕೆ ಆಲ್ರೆಡಿ ಹಾರ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ರಂತೆ. ಬಹಳಷ್ಟು ಮಂದಿ ನಾಯಕರು, ಕಾಂಗ್ರೆಸ್ ನಾಯಕರು ಹೋಗಿ ಅವರು ಮನವೊಲಿಸಿ, ಎಂಥ ಪರಿಸ್ಥಿತಿಯಲ್ಲಿ ಇದು 2ನೇ ಸುತ್ತಿನ ಚುನಾವಣೆ ನಡೀತಾ ಇದ್ದಾವ, ಆಕಸ್ಮಿಕವಾಗಿ ಅಲ್ಲಿ ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಜನರು ಸೇರಿಲ್ಲ ಅಂದ್ರೆ, ನೀವು ಹೋಗಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಹೋಗುತ್ತಂದೇಳಿ ರಾಹುಲ್ ಗಾಂಧಿ ಅವ್ರ ಮೇಲೆ ಹಾರಿದಂತ ವ್ಯಕ್ತಿನ ಪುನಃ ವಾಪಸ್ ಕೆಳಗಡೆ ಕರೆಸ್ಕೊಂಡು ಅವತ್ತು ಮನವೊಲಿಸಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರುವಂತ ಕೆಲಸ ಮಾಡಿದಾರ. ಜನರು ಇವತ್ತು ಬಂದಂತ ಟೈಮಲ್ಲಿ ಕಾಂಗ್ರೆಸ್ ನಾಯಕರಿಗೆ ಸರಿಯಾದಂತ ಮಂಗಳಾರತಿಯನ್ನು ಮಾಡುವಂತ ಕೆಲಸ ಜನರು ಮಾಡಿದಾರ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ಚುನಾವಣೆಗಳಾದ ನಂತರ ಏನಿವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ಮೊನ್ನೆ ರಾಹುಲ್ ಗಾಂಧಿ ಅವರು ಜನರು ಹೋಗ್ಲಾರ್ದಂತೆ ಯಾವ ರೀತಿಯಲ್ಲಿ ಮಂಗಳಾರತಿಯನ್ನು ಮಾಡಿದಾರೋ, ಚುನಾವಣೆ ಆದ ನಂತರ ಮಹಾ ಮಂಗಳಾರತಿಯನ್ನು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿಗೆ ಮಾಡುವಂತ ಕೆಲಸ ಮಾಡ್ತಾರ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಈ ಮಣ್ಣಿನ ಶಕ್ತಿಯನ್ನು ಗೊತ್ತಿಲ್ಲ ಆಗ್ಲಿ,
ಈ ಮಣ್ಣಿನ ಗುಣ ಏನೋ ಗೊತ್ತಿಲ್ಲ ಆಗ್ಲಿ, ಈ ಮಣ್ಣಿನಲ್ಲಿ ಯಾವುದೇ ಸಂಕಲ್ಪನ ಮಾಡಿದ್ರೆ ಆ ಸಂಕಲ್ಪನ ಈಡೇರಿಸಂತ ಕೆಲಸ ಈ ಮಣ್ಣಿನ ಗುಣ ಆಗಿದೆ. ಈ ಮಣ್ಣಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಈ ಮಣ್ಣಿನಲ್ಲಿ ವಿಜಯನಗರ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಯಿಂದ ಶ್ರೀರಾಮ್ಲರು ಗೆಲ್ಲಬೇಕು, ರಾಯಚೂರದಿಂದ ರಾಜಾ ಅಮರೇಶಪ್ಪ ನಾಯಕರು ಗೆಲ್ಲಬೇಕು, ಕೊಪ್ಪಳದಿಂದ ಡಾಕ್ಟರ್ ಬಸವರಾಜ್ ಅವರು ಗೆಲ್ಲಬೇಕೆಂದೇಳಿ ಅವ್ರು ಏನು ಸಂಕಲ್ಪನ ಮಾಡ್ತಾ ಇದ್ದಾರೋ, ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ, ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗೋದು ಅಷ್ಟೇ ಸತ್ಯ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಮನೆಯ ಮಗ, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಬಂಧು, ನಿಮ್ಮ ಕುಟುಂಬದಲ್ಲಿ ಒಬ್ಬರಾದಂತ ಶ್ರೀರಾಮ್ಲವರು ಕೂಡ ಬಳ್ಳಾರಿಯ ಮೇಲೆ ಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾವುಟನ ಹಾರಿಸೋದು ಅಷ್ಟೇ ಸತ್ಯನಂತ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ಅದಕ್ಕೋಸ್ಕರವಾಗಿ ಇವತ್ತು ಧರ್ಮ ಯುದ್ಧ ನಡೀತಾ ಇದೆ. ಈ ಧರ್ಮ ಯುದ್ಧದಲ್ಲಿ ಸತ್ಯ ಮತ್ತು ಧರ್ಮ, ನೀತಿ ಸತ್ಯ ಧರ್ಮದ ಯುದ್ಧ, ಏನು ಈ ಧರ್ಮ ಯುದ್ಧ ನಡೀತಾ ಇದೆನೋ, ಕಾಂಗ್ರೆಸ್ಸಿನ ಅರಾಜಕತೆ, ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನ ಜನವಿರೋಧಿ ಅವೆಲ್ಲ ನೀತಿ ಒಂದು ಕಡೆ ಆದರೆ ಇವತ್ತು ಈ ಚುನಾವಣೆಯಲ್ಲಿ ಧರ್ಮದ ಯುದ್ಧದಲ್ಲಿ ನಡೀತಾರಂತ ಈ ಧರ್ಮ ಯುದ್ಧದಲ್ಲಿ ಇವತ್ತು ಈ ಕುರುಕ್ಷೇತ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಾರಥ್ಯವಾಗಿ ಖಂಡಿತವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರು, ಅದೇ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಅದೇ ರೀತಿ ಮಾಜಿ ಪ್ರಧಾನಮಂತ್ರಿಗಳಂತ ಎಚ್.ಡಿ. ದೇವೇಗೌಡರ ಸಂಕಲ್ಪ ಕರ್ನಾಟಕದಲ್ಲಿ 28ಕ್ಕೂ 28 ಗೆಲ್ಲಬೇಕೆಂದೇಳಿ ಆ ಎಲ್ಲ ಹಿರಿಯ ನಾಯಕರನ್ನು ಸಂಕಲ್ಪ ಮಾಡಿದರ ಖಂಡಿತವಾಗಿ ಈ ಸಂಕಲ್ಪ ಈಡೇರಿಸಂತ ಕೆಲಸ ಮಾಡ್ತೀವಿ. ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಾಜಿ ಸಂಸದರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಒಟ್ಟಾರೆಯಾಗಿ ನಾವೆಲ್ಲರೂ ಒಂದೇ ಆಗಿವಿ. ಇವತ್ತು ನಮ್ಮ ಸೋದರಿಯಾದಂಥ ಲಕ್ಷ್ಮೀ ಅರುಣ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರು ಆಗಿರ್ಬೋದು, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, JDS ಪಾರ್ಟಿ ಆಗಿರ್ಬೋದು, ಎಲ್ಲ ಮಹಾನ್ ನಾಯಕರೆಲ್ಲರೂ ಕೂಡ ಒಂದಾಗಿ ನಿಂತೀವಿ. ಯಾವ ರೀತಿಯಲ್ಲಿ ಶಿವನಿಗೆ ತ್ರಿಶೂಲ ಇರುತ್ತಾನ, ಆ ತ್ರಿಶೂಲಕ್ಕೆ 3 ಏನಿರ್ತಾವ ತ್ರಿಶೂಲಗಳು, ಆ 3 ತ್ರಿಶೂಲಗಳು ಒಂದಾಗಿ ನಾವೆಲ್ಲರೂ ಕುಂತಿದ್ವಿ. ಕಾಂಗ್ರೆಸ್ ಪಕ್ಷವನ್ನು ನೆಲ ಕಚ್ಚಿಸ್ವಿ, ಭಾರತೀಯ ಜನತಾ ಪಾರ್ಟಿನ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಭ್ಯರ್ಥಿಗಳನ್ನು ವಿಜಯ ಮಾಲಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಅನ್ನ ಹೀನಾಯವಾಗಿ ಸೋಲಿಸೋದ್ ಮೂಲಕ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದೆ. ಇವತ್ತು ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ದಿವಂತ ನಾಯಕರಾದಂಥ ಸನ್ಮಾನ್ಯ ಮೋದಿಜಿಯವರು ರಾಮರಾಜ್ಯವನ್ನು ಕಟ್ಟಬೇಕೆಂದೇಳಿ ಹೋಗಿದಾರ. ಇವತ್ತು ರಾಮರಾಜ್ಯವನ್ನು ಕಟ್ಟಬೇಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊರಟಿದೆನ, ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಮನ ರಾಜ್ಯವನ್ನು ಕಟ್ಟಬೇಕೆಂದೇಳಿ ಹೊರಟಿದೆ. ಆದ್ರೆ ಎಲ್ಲಿ ಧರ್ಮ ಇರುತ್ತಾನೋ, ಎಲ್ಲಿ ಸತ್ಯ ಇರುತ್ತಾನೋ, ಎಲ್ಲಿ ಭಗವಂತ ಇರ್ತಾನೋ, ಎಲ್ಲಿ ರಾಮ ಇರ್ತಾನೋ ಅಲ್ಲಿ ರಾಮರಾಜ್ಯ ಸ್ಥಾಪನೆ ಆಗುತ್ತೆ. ಇವತ್ತು ಎಲ್ಲಿ ಅಧರ್ಮ ಇರ್ತದನೋ ಅಲ್ಲಿ ರಾಮನ ಇವತ್ತು ಸರ್ವನಾಶ ಆಗ್ತಾನ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಂತ ಇದ್ದೀನಿ, ಕಾಂಗ್ರೆಸ್ನವರು ಇವತ್ತು ಬ್ರ್ಯಾಂಡೆಡ್ ಪಾರ್ಟಿ ಆಗಿಬಿಟ್ಟಿದೆ. ಕಾಂಗ್ರೆಸ್ನವರು ಇವತ್ತು ಏನು ಮಾತಾಡ್ತಾರೋ ಏನಿಲ್ಲ ಅಂದೇಳಿ ಒಂದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅವ್ರು ಸೋಲ್ತೀನಂದೇಳಿ ನಿಶ್ಚಿತ ಆಗಿಬಿಟ್ಟಿದೆ, ಸೋಲ್ತೀನಂದೇಳಿ ಅಧಿಕಾರಕ್ಕಂತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಅಧಿಕಾರಕ್ಕೆ ಬರಬೇಕಾದ್ರೆ 272 ಸ್ಥಾನಗಳು ಬೇಕು. 272 ಸ್ಥಾನದಲ್ಲಿ ನೀವು ಎಷ್ಟು ಸ್ಥಾನಗಳು ಕಂಟೆಸ್ಟ್ ಮಾಡಿದಾರೆ ಅವರು? 272 ಸ್ಥಾನಗಳು ಸಿಂಪಲ್ ಮೆಜಾರಿಟಿ ಬೇಕು. ಆ 272 ಸ್ಥಾನದ ಸಿಂಪಲ್ ಮೆಜಾರಿಟಿ ಬೇಕಾದ್ರೆ 222 ಸ್ಥಾನ, 252 ಸ್ಥಾನ, 283 ಸ್ಥಾನಗಳು ಬೇಕು. ಅವ್ರು ಕಂಟೆಸ್ಟ್ ಮಾಡಿದ್ದು 200, ಅವ್ರು ಗೆಲ್ಲೋದು 25. ಅವ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ? ಒಂದ್ಸಲ ಯೋಚನೆ ಮಾಡ್ರಿ. ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ರೆ ಅದು ವ್ಯರ್ಥ ಆಗುತ್ತೆ. ನನ್ನ ತಾಯಂದ್ರಿ ಇಲ್ಲಿ ಕುಂತಂತ ಅಣ್ಣ ತಮ್ಮದ್ರು ನೋಡಿದ್ರೆ
ನಾನು ವಿಶ್ವಾಸದಿಲ್ಲ ಕುಂತಂತವ್ರು ಸಾಮಾನ್ಯವಾದಂಥ ವ್ಯಕ್ತಿಗಳಲ್ಲ. ಇಲ್ಲಿ ನನ್ನ ತಾಯಂದ್ರು, ಅಣ್ಣ ತಮ್ಮಂದ್ರು, ಹನುಮಾನಿಗೆ ಎಷ್ಟು ಶಕ್ತಿ ಇದೆನೋ ಅಷ್ಟು ಶಕ್ತಿ ಇರುವಂತ ಕಾರ್ಯಕರ್ತರು ಕುಂತಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳಾಗಬೇಕು. ನಮ್ಮ ಮೂವರು ಅಭ್ಯರ್ಥಿಗಳು ಗೆಲ್ಲಬೇಕು. ನನ್ನ ವಿಶ್ವಾಸ ಇದೆ. ಬತ್ತು ಸುಮಾರು 2 ತಿಂಗಳಿಂದ ನಾನು ಅಡ್ಡಾಡ್ತಾ ಇದ್ದೀನಿ. 2 ತಿಂಗಳಿಂದ ಅವಳಿ ಜಿಲ್ಲೆಯಲ್ಲಿ ಶ್ರೀರಾಮ್ಲವ್ರು ಗೆಲ್ಲಬೇಕು. ಇವತ್ತು ಅವಳಿ ಜಿಲ್ಲೆಯಲ್ಲಿ ಸುಮಾರು 2 ತಿಂಗಳಿಂದ ಏನು ಪ್ರವಾಸವನ್ನು ಮಾಡ್ತಾ ಇದ್ದೀನೋ ಎಲ್ಲ ಕಡೆ ಹೋದಂತ ಟೈಮಲ್ಲಿ ಕಳೆದ ಚುನಾವಣೆಯಲ್ಲಿ ಶ್ರೀರಾಮ್ಲವ್ರನ್ನ ಕಳ್ಕೊಂಡಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸೋತೋಗ್ಬಿಟ್ಟಿನಿ. ಆದರೆ ಸೋತೋದಂತ ಟೈಮಲ್ಲಿ ವಿಜೇಂದ್ರ ಅವರು ಕೇಳ್ತಾರ, ರಾಷ್ಟ್ರ ನಾಯಕರು, ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಕೇಳ್ತಾರ, ಶ್ರೀರಾಮ್ಲವ್ರು ವಿಧಾನಸಭಾ ಚುನಾವಣೆ ಸೋತಾಗಿದ್ದಾರಲ್ಲ, ಆ ಶ್ರೀರಾಮ್ಲವ್ರನ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೊಡ್ಬೋದಂದ್ರಿಗಿನ ವಿಜೇಂದ್ರ ಅವರು ಒಂದೇ ಮಾತಾಡ್ತಾರ, ರಾಜಕಾರಣದಲ್ಲಿ 35 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾನ, ರಾಜಕಾರಣದಲ್ಲಿ ಶ್ರೀರಾಮ್ಲವ್ರು ಕಳೆದೋಗಬಾರದು. ಶ್ರೀರಾಮ್ಲು ಕಳೆದೋಗಬಾರ್ದನ್ನಂತ ಕಾರಣದಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು, ನನ್ನ ಸ್ನೇಹಿತರು ಇವತ್ತು ರಾಮ್ಲು ಅವರಿಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ, ಅಣ್ಣ ಇವತ್ತು ತಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಇವತ್ತು ರಾಮ್ಲು ಅವರಿಗೆ ಕಷ್ಟ ಕಾಲದಲ್ಲಿದ್ದೀನಿ. ಇವತ್ತು ರಾಮ್ಲು ಅವರು ಕಷ್ಟ ಕಾಲದಲ್ಲಿದ್ದಾರೆ. ಇವತ್ತು 35 ವರ್ಷಗಳ ಕಾಲ, 40 ವರ್ಷಗಳ ಕಾಲ ಅಣ್ಣ ದಯವಿಟ್ಟು ಕೂಡಬೇಕಣ್ಣ. ಅಣ್ಣ ಬರ್ತಾರೆ, ಕೂಡ್ರಪ್ಪ ಅಣ್ಣ ನಮ್ಮ ಅಣ್ಣ ತಮ್ಮಂದ್ರು ಕೂಡ್ರಪ್ಪ ಅಣ್ಣ, ಹಂಗ್ ಮಾಡಬೇಡ್ರಿ, ಕೂಡ್ರಪ್ಪ ಅಣ್ಣ. ನೀರಪ್ಪ ಕೊಡಿಸ್ತೀನಮ್ಮ, ತಂಗಿ ಕೊಡಿಸ್ತೀನವ್ವ. ನಾನು ಕಷ್ಟ ಕಾಲದಲ್ಲಿ ಇದ್ದೀನಿ ತಾಯಿ ನನಗೆ ರಾಜಕಾರಣ ಇವತ್ತು ನಮ್ಮ ವಿಜೇಂದ್ರ ಅವರು, ಕುಮಾರಸ್ವಾಮಣ್ಣನವರು ಮೈತ್ರಿ ಅಭ್ಯರ್ಥಿ, NDA ಅಭ್ಯರ್ಥಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಾರ. ಅಕಸ್ಮಿತವಾಗಿ ರಾಜಕಾರಣ ಸೋತೋದ್ರೆ ನನ್ನ ಜೀವನದಲ್ಲಿ ರಾಜಕಾರಣನೇ ಕಳ್ಕೋಬೇಕಾಗುತ್ತೆ. ಆದರೆ ಕಷ್ಟ ಕಾಲದಲ್ಲಿ ಇದ್ದಂಥ ಟೈಮಲ್ಲಿ ಇವತ್ತು ಎದುರಾಳಿ ಬಗ್ಗೆ ಮಾತಾಡಕ್ ಹೋಗಲ್ಲ. ಅವರು ಸೋತ್ರೆ ಲಾಭ ಇದೆ, ಗೆದ್ರೆ ಲಾಭ ಇದೆ. ಇವತ್ತು ಕಷ್ಟ ಕಾಲದಲ್ಲಿ ಇದ್ದಂಥ ಟೈಮಲ್ಲಿ ಶ್ರೀರಾಮ್ಲವ್ರನ್ನ ಕೈ ಹಿಡ್ಕೊಂತಿರಲ್ಲಪ್ಪ ತಾಯಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಿಮ್ಮ ಶ್ರೀರಾಮ್ಲು ನಿಮ್ಮ ಮನೆ ಮಗ. ಅದಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕಾಗುತ್ತೆ. ಇನ್ನ ವಿಜೇಂದ್ರರು, ಕುಮಾರಸ್ವಾಮಣ್ಣವರು ಇಬ್ಬರು ಮಾತಾಡಬೇಕಾದ ಅವ್ರ ಸಮಯವನ್ನು ಬಿಟ್ಟುಕೊಡ್ತೀನಿ. ಈ ಸಾರಿ ರಾಮ್ಲು ಅವರು ಗುರ್ತಾದಂಥ ಕಮಲಕ್ಕೆ, ನಮ್ಮ ಕೊಪ್ಪಳಿನ ಬಸವರಾಜರು ಗುರ್ತಾದಂಥ ಕಮಲಕ್ಕೆ, ಯಡಿಯೂರಪ್ಪರ ಗುರ್ತಾದಂಥ ಕಮಲಕ್ಕೆ, ರಾಜ ಅಮರೇಶಪ್ಪರ ಗುರ್ತಾದಂಥ ಕಮಲಕ್ಕೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ಹಾಕಿ ನನ್ನ ಬಳ್ಳಾರಿ ಜಿಲ್ಲೆಯಿಂದ ತಾವು ಅಖಂಡ ಮೆಜಾರಿಟಿಯಿಂದ ಗೆಲ್ಲಿಸಬೇಕೆಂದೇಳಿ ತಮ್ಮೆಲ್ಲರನ್ನ ಕೈ ಮುಗಿದು ವಿನಂತಿ ಮಾಡ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.